ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರಬೇಕು. ಮಕ್ಕಳೇ ಆಗಲಿ ಒಂದು ಬೆಳೀತಾ ಬೆಳೀತಾ ಯಾವ ರೀತಿ ಇರ್ತಾರೆ, ಹಾಗೆ ಅವರು ಯಾವ ದಿನ ಹುಟ್ಟಿದ್ರೆ ತುಂಬ ಅನುಕೂಲ ಆಗುತ್ತೆ. ಅವ್ರ ಜೀವನದಲ್ಲಿ ಹುಟ್ಟು ಸಾವು ಅನ್ನೋದು ನಮಗೆ ಹೇಳಿ ಕೇಳಿ ಬರಲ್ಲ. ಕೆಲವರು ಇವಾಗ ಸಿಸೇರಿಯನ್ ಮಾಡಿಸ್ಕೊಳ್ಳೋರು ಒಳ್ಳೆ ದಿನನ ನೋಡಿ ಹೆರ್ತಾ ಇರ್ತಾರೆ ಮಕ್ಕಳನ್ನ, ಒಳ್ಳೆ ಟೈಮುಗಳಿಗೆ ಎಲ್ಲ ಕೇಳಿ ಹೆರ್ತಾ ಇರ್ತಾರೆ. ಆದರೆ ನಾರ್ಮಲ್ ಡೆಲಿವರಿ ಆಗೋರ್ದು ಹಾಗಲ್ಲ. ಸಿಸೇರಿಯನ್ ಆದವ್ರದ್ದು ನಮಗೆ ಸಾಮಾನ್ಯವಾಗಿ ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದನ್ನು ನಾರ್ಮಲ್ ಡೆಲಿವರಿ ಏನಾಗಿರುತ್ತೋ ಅದನ್ನು ಯಾವ್ಯಾವ ದಿನ ಹುಟ್ಟಿದ್ರೆ ಅವರು ಅದೃಷ್ಟ ಇರುತ್ತೆ ಅಂತ ಕೂಡ ಹೇಳ್ಬೋದು. ಖಂಡಿತವಾಗ್ಲೂ ಈ ಪಾದ ನಕ್ಷತ್ರ ಇದೆಲ್ಲ ಇರುತ್ತಲ್ಲ, ಅದ್ರ ಮೂಲಕ ಅವರು ಯಾವ್ದ್ಯಾವ್ದು ತೊಂದರೆ ಇದೆ ಅಂತ ಕೂಡ ಇದರಲ್ಲಿ ಡೀಟೇಲ್ಸ್ ಆಗಿ ಹೇಳ್ತಾರೆ. ನಿಮ್ಮ ಕುಂಡ್ಲಿ ನಿಮ್ಮ ಜಾತಕ ಕೊಟ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ರೆ ಸಾಕು, ಅವರು ಜಾತಕದಲ್ಲಿ ಎಲ್ಲ ಹೇಳ್ತಾರೆ. ಇದು ಬೂಟಾಟಿಕೆ ಹಾಗೆ ಹೀಗೆ ಅಂತ ಕೆಲವರೆಲ್ಲ ಅನ್ಕೊಬೋದು. ಕೆಲವರು ಹುಟ್ಟಿದ್ದು ನಕ್ಷತ್ರ ಜಾತಕ ಇದನ್ನೆಲ್ಲ ಬರೆಸಿ ಅವ್ರದ್ದು ಏನು ತೊಂದರೆ ಇದೆ ಅದನ್ನೆಲ್ಲ ತಿಳ್ಕೊತಾರೆ. ಕೆಲವೊಬ್ಬರು ಅದು ಆಚಾರ ವಿಚಾರನ ಅವತ್ತಿಂದ ಪಾಲಿಸ್ಕೊಂಬಂದ್ಬಿಟ್ಟಿರ್ತಾರೆ. ಅದು ಮನೇಲಿ ಯಾರೇ ಒಂದು ಮಗು ಹುಟ್ಟಿದ್ರು ಕೂಡ ಅವರು ಅದನ್ನು ಆಚಾರ ವಿಚಾರನ ಪಾಲಿಸ್ಕೊಂಡು ಬಂದಮೇಲೆ ಅದನ್ನು ನೋಡ್ತಾ ಇರ್ತಾರೆ. ಈ ಮಗು ಹುಟ್ಟಿದ್ರೆ ನಮ್ಗೆ ಅದೃಷ್ಟನ, ಈ ಮಗು ಹುಟ್ಟಿದ್ರೆ ನಮಗೆ ಅದೃಷ್ಟ ಇಲ್ವಾ ಅಂತ ಕೂಡ ಕೇಳ್ತಾ ಇರ್ತಾರೆ. ಎಲ್ಲ ಮಗುನೂ ಒಂದೇನೇನೆ. ನಾವು ಅನ್ಕೊತೀವಿ, ತಾಯಿದಿರಾದವರು ನಾವು ಅನ್ಕೊತೀವಿ ಎಲ್ಲ ಮಕ್ಕಳು ಒಂದೇನೇನೆ, ಯಾವುದ್ರಲ್ಲೂ ಭೇದ ಭಾವ ಮಾಡಬಾರ್ದು ಅಂತ ನಾವು ಅನ್ಕೊತೀವಿ. ಆದರೆ ಹಿರಿಯರು ಹಂಗೆ ಅನ್ಕೊಳ್ಳಲ್ಲ. ಈ ಮಗು ಹುಡ್ತು ಹಿಂಗಾಯಿತು, ಈ ಮಗು ಹುಡ್ತು ಹಿಂಗಾಯಿತು ಅಂತ ಕೂಡ ಎಲ್ಲ ಹೇಳ್ತಾ ಇರ್ತಾರೆ. ಅದ್ರದ್ದು ಮೂಲಕ ನಾನು ಸ್ವಲ್ಪ ಕೆಲವೊಂದು ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ಕೆಲವೊಂದು ವಿಚಾರನ ಕೂಡ ಹೇಳಬೇಕು ಅಂತ ಅನ್ನಿಸ್ತು. ಹಾಗೆ ಇದರಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ನನಗೆ ಗೊತ್ತಿರೋ ಅಂಥದ್ದನ್ನ ಹೇಳ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ 3 ಜನ ಮಕ್ಕಳು ಮೂರು ಅಂದರೆ 3 ದಿವಸ ಹುಟ್ಟಿರೋದು. ಅಂದರೆ ಸೋಮವಾರ, ಬುಧವಾರ, ಗುರುವಾರ ಈ ಥರ ಹುಟ್ಟಿರೋದ್ರಿಂದ ಅವರವರು ಇದಕ್ಕೆ ಯಾವ ರೀತಿ ಬಂದಿದೆ ಅಂತ ಹೇಳ್ತೀನಿ. ಹಾಗೆ ನಾವು ಹುಟ್ಟಿರೋದು ಕೂಡ ಯಾವ ವಾರ, ಭಾನುವಾರ, ಸೋಮವಾರ ಈ ಥರ ಯಾವ್ಯಾವ ರೀತಿ ಇರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ 5 ಜನ ಇರೋದ್ರಿಂದ 5 ಜನದ್ದು ಒಂದೊಂದು ಇದಿರುತ್ತೆ. ಹಾಗಾಗಿ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಅನುಕೂಲ ಆಗಿದೆ. ಯಾಕೆಂದರೆ ಎಲ್ಲರದ್ದು ಕುಂಡ್ಲಿ ಕೂಡ ಬರ್ಸಿರ್ತೀವಲ್ಲ, ಹಾಗಾಗಿ ನಾನು ಕೂಡ ಇದರಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಇದರಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ತಪ್ಪಿದರೆ ಕೂಡ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾನುವಾರ ಹುಟ್ಟಿರೋರು ಇವರು ಅಪಾರ ಅದೃಷ್ಟವನ್ನು ಪಡೆದಿರ್ತಾರಂತೆ. ಅಂತ ಅಂದರೆ ಇವ್ರಿಗೆ ಅದೃಷ್ಟಕ್ಕೆ ಒಂದು ಇದನ್ನೇ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಭಾನುವಾರ ಹುಟ್ಟಿರೋರು ಒಂದು ಕಲೆ ಆಗಿರ್ಬೋದು, ನಾನು ಬರ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಒಂದು ಲಿಸ್ಟ್ನ ಕೂಡ ನಾವು ಏನಾದರೂ ಹೇಳಬೇಕು ಅಂತ ಅಂದರೆ ಒಂದು ಯಾವುದಾದ್ರೂ ಒಂದು ಪಾಯಿಂಟ್ ಮರ್ತೋಯ್ತು ಅಂದರೂ ಕೂಡ ಕಷ್ಟ ಆಗುತ್ತೆ. ಹಾಗೆ ನಾನು ಯಾವುದ್ಯಾವುದು ಮರ್ತೋಗ್ಬಿಡ್ತೀನಿ ಅಂತ ಕೂಡ ನಾನು ಒಂದು ಲಿಸ್ಟ್ನಲ್ಲಿ ಬರ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು. ಇವರು ಕಲೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಗೌರವವನ್ನು ಹೊಂದಿರ್ತಾರಂತೆ. ಆಮೇಲೆ ಇವರು ಧರ್ಮ ಅಂದರೆ ಆಚಾರ ವಿಚಾರ ಧರ್ಮಗಳಲ್ಲೂ ಕೂಡ ಇವರು ಒಂದು ಕುಟುಂಬದಲ್ಲಿ ಆಗಿರ್ಬೋದು, ಒಂದು ಎಲ್ಲರನ್ನೂ ಸಂತೋಷ ಪಡಿಸೋಕ್ಕೆ ಇವರು ಇಷ್ಟಪಡ್ತಾರಂತೆ. ತುಂಬ ಖುಷಿಯಾದ ವಿಚಾರ. ಯಾಕೆ ಅಂತಂದರೆ ಭಾನುವಾರ ಹುಟ್ಟಿರೋರ ಇದು ಈ ರೀತಿ ಇರುತ್ತೆ ಅಂತ ಹೇಳುವಂಥದ್ದು. ಹಾಗೆ ಸೋಮವಾರ ಹುಟ್ಟಿದವರು ಹಾಗೆ ಭಾನುವಾರ ಹುಟ್ಟಿರೋರು ಶ್ರೀಮಂತರಾಗಿರ್ತಾರೆ ಅಂತ ಒಂದು ಹೇಳ್ತಾರೆ. ಅದೃಷ್ಟ ಅಂತ ಅಂದರೆ ಒಂದು ಶ್ರೀಮಂತ ಅಂತಲೇ ಹೇಳ್ಬೋದು. ಹಾಗೆ ಸೋಮವಾರ ಹುಟ್ಟಿರೋರು ಶ್ರೀಮಂತರ ಅಲ್ಲದೇ ಇದ್ದರೂ ಕೂಡ ಒಂದು ಹಸಿವು ಅಂತ ಯಾರ ಮನೆ ಬಾಗಿಲಿಗೂ ಹೋಗಲ್ವಂತೆ. ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಷ್ಟು ಅವರು ಜೀವನನ ಅವರು ನಡೆಸ್ಕೊಂಡು ಹೋಗ್ತಾರಂತೆ. ಹಾಗೆ ದುಃಖ ಎಷ್ಟೇ ಬಂದ್ರೂ ಕೂಡ ಅವರು ಸಹಿಸ್ಕೊಳ್ಳೋವಂಥ ಶಕ್ತಿ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಅವರು ಶಿಕ್ಷಣನ ಫಸ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ಹೇಟ್ ಮಾಡ್ತಾ ಇರ್ತಾರಂತೆ. ಇವರು ಸ್ಟಾರ್ಟಿಂಗಲ್ಲಿ ಸ್ಕೂಲ್ಗೆ ಹೋಗೋವಾಗ ಒಂದು ನನಗೆ ಹೋಗಲ್ಲ ಅಂತ ಹೋಗ್ತಾರೆ. ಆಮೇಲೆ ಅವರು ಅವರೇನೇ ಅದಕ್ಕೆ ಅಡಿಕ್ಟ್ ಆಗಿ ಅವರು ಶಿಕ್ಷಣ ಅಂದ್ರೇ ತುಂಬ ಇಷ್ಟಪಡೋವಂಥ ಒಂದು ಇದಾಗಿರುತ್ತೆ ಅದು. ಅವರು ಕೂಡ ತುಂಬ ಬುದ್ಧಿವಂತರಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ಮಂಗಳವಾರ ಹುಟ್ಟಿರೋರು ಇವರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ಪೊಲೀಸು ಮಿಲ್ಟ್ರಿ ಮ್ಯಾನ್ ಇರ್ತಾರಲ್ಲ ಆ ಥರ
ಸ್ಟಿಕ್ನ ಫಾಲೋ ಮಾಡ್ತಾ ಇರ್ತಾರಂತೆ ಇವರು ತುಂಬ ಜಂಬುದ್ದು ಸ್ವಭಾವ, ಅಹಂಕಾರದ್ದು ಸ್ವಭಾವ ಇರ್ತಾರೆ ಅಂತ ಕೂಡ ಈ ಜಾತಕದಲ್ಲಿ ಹೇಳೋ ಅಂಥದ್ದು. ಇವರು ತುಂಬ ಸುತ್ತಮುತ್ತಲೇ ಯಾರು ಅಕ್ಕಪಕ್ಕ ಆಗಿರ್ಬೋದು, ನೆರೆಹೊರೆ ಅಕ್ಕಪಕ್ಕ ಹಾಗೆ ಕುಟುಂಬಗಳಲ್ಲಿ ಅವ್ರಿಗೆ ಇಂಥ ಶತ್ರುಗಳಿಲ್ಲ ಅಂತಲೇ ಇಲ್ಲ, ಎಲ್ಲರೂ ಕೂಡ ಇವ್ರಿಗೆ ಶತ್ರುಗಳಾಗಿ ಇವ್ರಿಗೆ ಇರ್ತಾರಂತೆ. ಮಂಗಳವಾರ ಹುಟ್ಟಿರೋರು ನಾನು ಹೇಳೋ ಅಂಥದ್ದು ನಿಮಗೆ ಅಕಸ್ಮಾತು ನಿಮಗೆ ಇದಾಗಿ ಇಲ್ಲ ಅಂತ ನಿಮಗೆ ವಿರುದ್ಧವಾಗಿ ಏನಾದ್ರು ಇದ್ದೀರಾ, ಮಂಗಳವಾರ ಹುಟ್ಟಿದ್ದೀರಾ, ನಾವು ಹೇಳ್ತಾ ಇರೋದು ಅದಕ್ಕೇನಾದರೂ ವಿರುದ್ಧವಾಗಿದ್ದೀರಾ ಅಂತ ಅಂದರೆ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂತ ಅಂದರೆ ಒಂದು ಜಾತಕದಲ್ಲಿ ಇರೋ ಅಂಥದ್ದನ್ನ ನಾವು ನಿಮ್ಮ ಹತ್ರ ಹೇಳ್ತಾ ಇರೋ ಅಂಥದ್ದು ಅಷ್ಟೇನೆ. ಖಂಡಿತವಾಗ್ಲೂ ಯಾರು ಕೂಡ ಇದನ್ನು ಬೇಜಾರು ಮಾಡ್ಕೊಬೇಡಿ. ಹಾಗೆ ಬುಧವಾರ ಹುಟ್ಟಿರೋರು ಇವರು ಕಲೆನ ತುಂಬ ಪ್ರೀತಿಸ್ತಾರಂತೆ. ಹಾಗೆ ದೊಡ್ಡ ಪ್ರಮಾಣದಲ್ಲಿ ಇವರು ಸಂಗೀತ ಹೇಳೋರು, ಈ ಥರ ಕಲೆ ಆಗಿರ್ಬೋದು, ಇವ್ರಿಗೆ ಒಂದು ಫಿಲಮ್ ಫೀಲ್ಡಲ್ಲೇ ಆಗಿರ್ಬೋದು, ಒಂದು ಸಂಗೀತದೇ ಆಗಿರ್ಬೋದು, ಈ ಥರ ಇರ್ತಾರಂತೆ. ಇವರು ಕೂಡ ಅಪಾರವಾಗಿ ಶ್ರೀಮಂತರಾಗ್ತಾರಂತೆ. ಇವರು ಸುಲಭವಾಗಿ ಹಣ ಸಂಪತ್ತು ಅನ್ನೋದು ಇವರು ಇದಾಗುತ್ತೆ. ಯಾಕೆ ಅಂತ ಅಂದರೆ ಇವ್ರಿಗೆ ಏನಪ್ಪ ಅಂತ ಅಂದರೆ ತಾತ ಮಾಡಿದ್ದು ಇಲ್ಲ ಅಪ್ಪ ಮಾಡಿದ್ದು ಯಾವುದಾದ್ರೂ ಅಪಾರವಾಗಿ ಆಸ್ತಿಗಳು ಇವ್ರಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಇವರು ಸ್ವಲ್ಪ ಶ್ರೀಮಂತರಾಗಿರ್ತಾರೆ. ಬುಧವಾರ ಹುಟ್ಟಿರೋರು ಶ್ರೀಮಂತರಾಗಿರ್ತಾರೆ. ಹಾಗೆ ಇವ್ರಿಗೆ ದೇವರು ಅಂತ ಅಂದರೆ ತುಂಬಾ ನಂಬಿಕೆ ಹಾಗೆ ಭಕ್ತಿ ಇರುತ್ತೆ. ಹಾಗೆ ದೊಡ್ಡವ್ರನ್ನೂ ಕೂಡ ತುಂಬ ಚೆನ್ನಾಗಿ ಅಂದರೆ ಅಪ್ಪ ಅಮ್ಮನೇ ಆಗಿರ್ಬೋದು, ಹಾಗೆ ಅಣ್ಣ ತಮ್ಮ ತಂಗಿ ಈ ಥರ ಎಲ್ಲ ಇರೋರನ್ನು ಕೂಡ ಇವರು ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಅಂತ ಹೇಳ್ತಾರೆ. ಹಾಗೆ ಗುರುವಾರ ಹುಟ್ಟಿರೋರು ಇವರು ಅತಿಯಾಗಿ ನ್ಯಾಯವನ್ನು ಪ್ರೀತಿ ಮಾಡ್ತಾರಂತೆ. ಅಂದರೆ ಒಂದು ನ್ಯಾಯ ಅಂತ ಅಂದರೆ ಗೊತ್ತಲ್ಲ ನಿಮಗೆ, ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೆ ನ್ಯಾಯನ ಇದನ್ನು ಮಾಡಬೇಕು, ಅವರು ಒದಗಿಸ್ಬೇಕು. ಅಷ್ಟು ಕೂಡ ಇವರು ಆಶಾವಾದಿಗಳು ಅಂತಲೇ ಹೇಳ್ಬೋದು. ಒಂಥರ ಡೀಸೆಂಟ್ ಸ್ವಭಾವ ಇರೋವಂಥವ್ರು ಗುರುವಾರ ಹುಟ್ಟಿರೋರು. ಡೀಸೆಂಟಾಗಿದ್ದರೂ ಕೂಡ ಅವರು ನ್ಯಾಯಕ್ಕೆ ತುಂಬ ಬೆಲೆ ಕೊಡೋವಂಥವ್ರು, ಕರೆಕ್ಟಾಗಿರಬೇಕು, ಕಂಡೀಷನ್ ಆಗಿರಬೇಕು, ಈ ಥರ ಒಂದು ಇದಾಗಿರೋರು. ಇವರು ತುಂಬ ದುಡ್ಡನ್ನ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಕೂಡ ಖರ್ಚು ಮಾಡ್ತಾರೆ. ಹಾಗೆ ಅನ್ನೆಸೆಸರಿ ದುಡ್ಡನ್ನ ವೇಸ್ಟ್ ಮಾಡಲ್ಲ ಅನ್ನೋದು ಇವರಿದ್ರಲ್ಲಿ ಇರೋವಂಥದ್ದು. ಹಾಗೆ ಬೇರೆಯವರ ಆಸ್ತಿ ಮೇಲೆ ಇವರಿಗೆ ಯಾವುದೇ ಕಾರಣಕ್ಕೂ ಇವ್ರಿಗೆ ದುರಾಸೆ ಅಂತೂ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಶುಕ್ರವಾರ ಹುಟ್ಟಿರೋರು ತುಂಬ ಉದಾರವಾಗಿರೋ ಮನಸ್ಸು, ಹಾಗೆ ಕರುಣೆ, ಹಾಗೆ ಸಂತೋಷನೇ ಇವ್ರ ಜೀವನದಲ್ಲಿ ತುಂಬಿರುತ್ತೆ. ಹಾಗೆ ಇವರು ಶಿಕ್ಷಣ ಅಂತ ಅಂದರೆ ಡಾಕ್ಟರ್ಸ್ ಆಗ್ಬೋದು, ಹಾಗೆ ಸಮಾಜಶಾಸ್ತ್ರ ಇದಿರ್ಬೋದು, ಅಂದರೆ ಜಿಯಾಲಜಿಸ್ಟ್ ಆಗಿರ್ಬೋದು. ಹಾಗೆ ಇವರು ಇನ್ನು ತುಂಬ ಕೆಲಸಗಳು, ಗೌರ್ಮೆಂಟ್ ಕೆಲಸಗಳು ಇವರು ಇದರಲ್ಲಿ ತುಂಬಾ ಸಿಗತ್ತೆ ಅಂತ. ಹಾಗೆ ಇವರು ಕೂಡ ತುಂಬ ಶ್ರೀಮಂತರಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ಇವರು ಕೂಡ ಶನಿವಾರ ಹುಟ್ಟಿರೋರು ಕೂಡ ಸಂಪತ್ತು ಅನ್ನೋ ವಿಚಾರದಲ್ಲಿ, ಅಂದರೆ ಆಸ್ತಿ ಅನ್ನೋ ವಿಚಾರದಲ್ಲಿ ಇವರು ಕೂಡ ಒಂದು ಭಾಗ್ಯಶಾಲಿಗಳಾಗಿರ್ತಾರಂತೆ. ಇವ್ರಿಗೆ ಯಶಸ್ಸು, ಸಂತೋಷ ಎಲ್ಲನೂ ಕೂಡ ಇವ್ರಿಗೆ ಸಿಗುತ್ತೆ. ಆದರೆ ಇವರು ಕಷ್ಟಪಟ್ಟು ಹೋರಾಡ್ತಾರಂತೆ. ನಮಗೆ ಇವೆಲ್ಲ ಬೇಕು ನಮಗೆ ಜೀವನದಲ್ಲಿ ಅಂತ ಇವರು ಒಂದು ಮಹತ್ವಾಕಾಂಕ್ಷೆಗಾಗಿ ಇವರು ಸ್ವಲ್ಪ ಜೀವನದಲ್ಲಿ ಹೋರಾಡ್ತಾರಂತೆ. ಇಷ್ಟು ಭಾನುವಾರದಿಂದ ಶನಿವಾರ ತನಕ ಇದನ್ನೆಲ್ಲ ನಾನು ಕನ್ಫ್ಯೂಸ್ ಆಗಿಬಿಡುತ್ತೆ. ಬರ್ಕೊಂಡಿದ್ರೆ ಸ್ವಲ್ಪ ಹೇಳ್ಬೋದಲ್ಲ ಅನ್ನೋ ವಿಚಾರಕ್ಕೋಸ್ಕರ ನಾನು ಬರ್ಕೊಂಡು ಹೇಳೋ ಅಂಥದ್ದು ಅಭ್ಯಾಸನ ಮಾಡಿಕೊಂಡೆ. ಯಾಕೆಂದರೆ ಎಲ್ಲ ಕೂಡ ಕನ್ಫ್ಯೂಸ್ ಆಗಿಬಿಟ್ಟು ಯಾವುದಕ್ಕೂ ಹೇಳೋಕ್ಕೆ ಹೋಗಬಾರ್ದು ಇದನ್ನು. ಯಾಕೆಂದರೆ ಜಾತಕದಲ್ಲಿ ಇಂಥವ್ರಿದು ಅದರಲ್ಲೂ ಕೂಡ ಇರ್ತಾರೆ, ಮೂಲ ನಕ್ಷತ್ರ ಅದು ಇದು ಅಂತ ಎಲ್ಲ ಕೂಡ ಇರ್ತಾರೆ. ಅದನ್ನು ಕೂಡ ನಾವು ನೋಡಬೇಕು. ಅದನ್ನು ಜಾತಕದಲ್ಲಿ ಕೊಟ್ಟಾಗ ನಾವು ಅದನ್ನು ತಿಳ್ಕೊಬೋದು. ಇದರಲ್ಲಿ ನೀವು ಯಾವುದೇ ಥರದ್ದು ತಪ್ಪು ಭಾವನೆ ತಿಳ್ಕೊಂಡ್ರೆ ಇದಾಗಲ್ಲ. ಇದನ್ನು ನಾವು ಸಂಪ್ರದಾಯವಾಗಿ ಬಂದಿರೋವಂಥ ಕುಟುಂಬದಲ್ಲಿ ಇವನ್ನೆಲ್ಲ ನಾವು ಆಲ್ಮೋಸ್ಟ್ ಇದನ್ನೆಲ್ಲ ಅನುಭವಿಸ್ತಾ ಇರ್ತೀವಿ. ಹಾಗೆ ಇದನ್ನೆಲ್ಲ ನಾವು ಕೇಳ್ತಾ ಇರ್ತೀವಿ ಕೂಡ, ಈ ಮಕ್ಕಳು ಹುಟ್ಟಿದ್ರೆ ಹೆಂಗೆ, ಈ ಮಕ್ಕಳು ಹುಟ್ಟಿದ್ರೆ ಹೆಂಗೆ ಅಂತ. ಆದರೆ ನಮ್ಮ ಭಾವನೆ ಆ ಥರ ಇರಲ್ಲ. ಆದರೆ ದೊಡ್ಡವರು ಆ ಥರ ಎಲ್ಲ ಮುಂದುವರ್ಸ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಾವು ಕೂಡ ಇದನ್ನು ಪಾಲನೆ ಮಾಡಲೇಬೇಕಾಗುತ್ತೆ, ವಿಧಿನೇ ಇರಲ್ಲ. ಹಾಗೆ ಏನಾದ್ರು ಸ್ವಲ್ಪ ತೊಂದರೆ ಆಯಿತು ಅಂದರೆ ಫಸ್ಟು ಫೋನ್ ಮಾಡೋದು, ಸ್ವಾಮಿ ಹಿಂಗಾಗ್ಬಿಟ್ಟಿದೆ, ಏನು ಮಾಡೋದು, ಏನು ಪ್ರಾಬ್ಲಮ್ ಆಗಿದೆ, ಇದು ಏನಕ್ಕೆ ಪರಿಹಾರ ಏನು ಮಾಡ್ಬೋದು ಅಂತ ಕೂಡ ನಾವು ಕೂಡ ಕೇಳ್ತಾ ಇರ್ತೀವಿ.
ಎಲ್ಲರೂ ಕೂಡ ಒಂದು ಇದರಲ್ಲಿ ನಂಬಿಕೆ ಇರೋವಂಥ ಇದನ್ನು ಇದು ಮಾಡ್ಕೊಂಡಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.